ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಮಾಹಿತಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ವಾಟ್ಸಪ್ನ ಒಂದು ಬೆಸ್ಟ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಈ ಒಂದು ಟ್ರಿಕನ್ನು ಯೂಸ್ ಮಾಡಿಕೊಂಡು ನೀವು ಏನೆಲ್ಲ ಮಾಡ್ಬೋದು ಅಂತ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಹೌದು ಫ್ರೆಂಡ್ಸ್, ನೀವು ವಾಟ್ಸಪ್ನ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತೀರಾ. ಆದರೆ ವಾಟ್ಸಪ್ನಲ್ಲಿ ಕೆಲವೊಂದು ಟ್ರಿಕ್ಗಳು ಇರುತ್ತೆ. ಅಂದರೆ ನೀವೇನಾದರೂ ಆನ್ಲೈನಲ್ಲಿ ಇದ್ದಾಗ ನಿಮ್ಮ ಸ್ನೇಹಿತರಿಗೆ ಗೊತ್ತಾಗುತ್ತೆ ನೀವು ಆನ್ಲೈನಲ್ಲಿ ಇದ್ದೀರಾ ಅಂತ. ನಿಮ್ಮ ಫ್ರೆಂಡ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಆನ್ಲೈನ್ನಲ್ಲಿ ಇದ್ದೀರಾ ಅಂತ ಅವರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಂದರೆ ಅವರು ವಾಟ್ಸಪ್ನ ನಂಬರ್ ಹಾಕಿ ಅಥವಾ ಅವರ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ವಾಟ್ಸಪ್ನ ನೋಡಿ ಅವರು ಈಸಿಯಾಗಿ ತಿಳ್ಕೊಳ್ತಾರೆ ನೀವು ಆನ್ಲೈನಲ್ಲಿ ಇಷ್ಟೊತ್ತಿಗೆ ಬಂದಿದ್ದೀರಾ ಅಂತ, ಇಷ್ಟೊತ್ತಿಗೆ ಆಫ್ಲೈನ್ ಆಗಿದ್ದೀರಾ ಅಂತ ಕೂಡ ತೋರಿಸುತ್ತೆ. ಆದರೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ವಾಟ್ಸಪ್ನ ಬೆಸ್ಟ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಆನ್ಲೈನ್ಗೆ ಬಂದರೂ ಕೂಡ ಅವರಿಗೆ ಗೊತ್ತಾಗಲ್ಲ ನೀವು ಆಫ್ಲೈನ್ ಇದ್ದೀರಾ ಅಂತ ತೋರಿಸುತ್ತೆ. ನೀವು ಈಸಿಯಾಗಿ ವಾಟ್ಸಪ್ ಆನ್ಲೈನಲ್ಲಿ ಬಂದ್ಕೊಂಡು ನೀವು ಚಾಟ್ ಮಾಡ್ತಾ ಇರ್ಬೋದು, ಯಾರ ಜೊತೆ ಬೇಕಾದರೂ ಚಾಟ್ ಮಾಡ್ತಾ ಇರ್ಬೋದು, ಅವರಿಗೆ ಗೊತ್ತಾಗಲ್ಲ ನೀವು ಆನ್ಲೈನಲ್ಲಿ ಇರೋದು. ಆ ಥರ ಈ ಒಂದು ಟ್ರಿಕ್ ವರ್ಕ್ ಮಾಡಿ. ನಿಮ್ಮ ವಾಟ್ಸಪ್ನಲ್ಲಿ ಒಂದು ಸೆಟ್ಟಿಂಗ್ ಇದೆ ಫ್ರೆಂಡ್ಸ್, ಆ ಒಂದು ಸೆಟ್ಟಿಂಗ್ನ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ಆ ಒಂದು ಸೆಟ್ಟಿಂಗ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮಿಂದ ಒಂದು ದೊಡ್ಡ ಹೆಲ್ಪ್ ಆಗುತ್ತೆ. ದಯವಿಟ್ಟು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಬೇಕು. ವಾಟ್ಸಪ್ನ ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ 3 ಡಾಟ್ ಇದೆ ನೋಡಿ, ಇದ್ರ ಮೇಲೆ ಓಕೆ ಮಾಡಬೇಕು. ಓಕೆ ಮಾಡಿದಾಗ ಸೆಟ್ಟಿಂಗನ್ನು ಓಕೆ ಮಾಡಬೇಕು. ನಂತರ ಈ ರೀತಿಯಾಗಿ ಒಂದು ಬರುತ್ತೆ, ಇಲ್ಲಿ ಪ್ರೈವೇಸಿ ಅಂತ ಆಪ್ಷನ್ ಇರುತ್ತೆ ನೋಡಿ, ಇದ್ರ ಮೇಲೆ ಓಕೆ ಮಾಡಬೇಕು. ನಂತರ ಈ ರೀತಿಯಾಗಿ ಬರುತ್ತೆ, ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಆಪ್ಷನ್ ಇದೆ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ, ಇದ್ರ ಮೇಲೆ ಓಕೆ ಮಾಡಬೇಕು. ನೋಡಿ, ಇದ್ರ ಮೇಲೆ ಓಕೆ ಮಾಡಿದಾಗ ಈ ರೀತಿಯಾದ ಒಂದು ಇಂಟರ್ಫೇಸ್ ಕಾಣುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬ ರೀತಿಯಾದ ಒಂದು ಆಪ್ಷನ್ಗಳು ಇರುತ್ತೆ. ಇಲ್ಲಿ ಹೂ ಕ್ಯಾನ್ ಸಿ ಮೈ ಲಾಸ್ಟ್ ಸೀನ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇದರಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಎವ್ರಿಯನ್ ಅಂತ ಇರುತ್ತೆ ನೋಡಿ, ಈ ರೀತಿಯಾದ ಒಂದು ಟಿಕ್ ಮಾರ್ಕ್ ಇರುತ್ತೆ ಎವ್ರಿಯನ್ ಅಂತ. ಇಲ್ಲಿ ಹಾಗೆ ಕೆಲವ್ರದ್ದು ಮೈ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ನೀವು ಇಲ್ಲಿ ನೋ ಬಡಿ ಅಂತ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಓಕೆ ಮಾಡಬೇಕು. ಇದ್ರ ಮೇಲೆ ಓಕೆ ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಆನ್ಲೈನ್ಗೆ ಬಂದರೂ ಕೂಡ ನಿಮ್ಮ ಸ್ನೇಹಿತರಿಗೆ ನೀವು ತೋರಿಸಲ್ಲ ಆನ್ಲೈನ್ ಇದ್ದೀರಾ ಅಂತ, ಅವ್ರಿಗೆ ಗೊತ್ತಾಗಲ್ಲ. ಆ ರೀತಿಯಾದ ಒಂದು ಇಲ್ಲಿ ಆಪ್ಷನ್ ಇರುತ್ತೆ. ಹಾಗೆ ಕೆಳಗಡೆ ಕೂಡ ಇಲ್ಲಿ ಎವ್ರಿಯನ್ ಅಂತ ಇರುತ್ತೆ ನೋಡಿ, ಇದನ್ನು ಕೂಡ ನೀವು ಇಲ್ಲಿ ಚೇಂಜ್ ಮಾಡಬೇಕು. ಇಲ್ಲಿ ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಓಕೆ ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಆನ್ಲೈನ್ಗೆ ಬಂದರೂ ಕೂಡ ನಿಮ್ಮ ಸ್ನೇಹಿತರಾಗಿರಲಿ, ಗರ್ಲ್ ಫ್ರೆಂಡ್ ಆಗಿರಲಿ ಅಥವಾ ಬೆಸ್ಟ್ ಫ್ರೆಂಡ್ ಆಗಿರಲಿ, ಯಾರಿಗೂ ಕೂಡ ಗೊತ್ತಾಗಲ್ಲ ನೀವು ವಾಟ್ಸಪ್ನಲ್ಲಿ ಆನ್ಲೈನ್ಗೆ ಬಂದಿದ್ದು. ನೀವು ಯಾರ ಜೊತೆ ಬೇಕಾದರೂ ಚಾಟ್ ಮಾಡ್ತಾ ಇರ್ಬೋದು, ಮೆಸೇಜ್ ಮಾಡ್ತಾ ಇರ್ಬೋದು.